ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ಮಹಾಲಯ ಅಮಾವಾಸ್ಯೆಯ ಶುಭಾಶಯಗಳು. ಫ್ರೆಂಡ್ಸ್, ನಾನು ಅಮಾವಾಸ್ಯೆ ಪೂಜೆ ಮಾಡಿದ್ದೀನಿ. ನಾವು ಇವತ್ತು ಪಿತೃಪಕ್ಷ ಆಚರಣೆ ಮಾಡಲ್ಲ. ಅಂದರೆ ವಿಜಯದಶಮಿ ದಿನ ನಾವು ಪಿತೃಪಕ್ಷವನ್ನು ಅಂದರೆ ಹಿರಿಯರ ಪೂಜೆಯನ್ನು ಮಾಡ್ತೀವಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೇಗನೆ ಎದ್ದು 6:30 ಅಷ್ಟೊತ್ತಿಗೆ ನಾನು ಪೂಜೆ ಮುಗಿಸ್ಕೊಂಡಿದ್ದೀನಿ. ಮತ್ತು ಇವತ್ತು ತಿಂಡಿ ಏನು ಅಂತಂದರೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಸೈಡಿಗೆ ಸ್ವಲ್ಪ ಏನು ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡ್ಕೊಂಬರೋಣ ವಿಡಿಯೋನ. ಫ್ರೆಂಡ್ಸ್, ಮಳೆ ನೋಡಿ ಬರ್ತಾನೇ ಇದೆ. ಬೆಳಗಿನ ಜಾವದಿಂದನೂ ಸಮೇತ ಮಳೆ ಬರ್ತಾನೇ ಇದೆ, ಬಿಟ್ಟು ಬರ್ತಾ ಇದೆ ಮಳೆ. ನಿಮ್ಮೂರಲ್ಲಿ ಬರ್ತಾ ಇದೆಯಾ ಮಳೆ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಫ್ರೆಂಡ್ಸ್, ಮಳೆ ಬಂದರೆ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇಡ್ಲಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ ನೋಡಿ, ಚೆನ್ನಾಗೇ ನೆಂದ್ಕೊಂಡಿದೆ. ಇವಾಗ ಇಡ್ಲಿಗೆ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಪುಡಿ ಹಾಕಿದ್ದೆ ಫ್ರೆಂಡ್ಸ್. ಯಾಕಂತಂದರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಅದು ಉದ್ಗಲ್ಲ, ಹಂಗಾಗಿ ಒಂದು ಅರ್ಧ ಸ್ಪೂನಷ್ಟು ಏನು ಸೋಡಾ ಪುಡಿ ಹಾಕಿ ಉಪ್ಪು ಹಾಕಿ ಇಟ್ಟಿದ್ದೀನಿ. ಫ್ರೆಂಡ್ಸ್, ಚಟ್ನಿಗೆ ಕಡಲೆ ಬೀಜ ಹುರ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಸ್ವಲ್ಪ ಕಾಯಿ ಇಷ್ಟನ್ನು ನಾನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಚಟ್ನಿ ಮಾಡ್ತೀನಿ. ಮತ್ತು ಸಾಂಬಾರಿಗಂತ ನಾನು ಇಲ್ಲಿ ಏನು ಅಂತಂದರೆ ಬೇಳೆ, ಟೊಮಾಟೊ, ಸ್ವಲ್ಪ ಜೀರಿಗೆ, ಒಂದು ಈರುಳ್ಳಿ ಹಾಕ್ಬಿಟ್ಟು ಕೂಗ್ಸೋಕೆ ಇಟ್ಟಿದ್ದೀನಿ. ಒಂದು 3 ಕೂಗ್ಸಿದೆ ಫ್ರೆಂಡ್ಸ್. ಯಾಕೋ ಬೇಳೆ ಬೆಂದಿರಲಿಲ್ಲ, ಮತ್ತು ಇನ್ನೊಂದು 2 ವಿಸಿಲ್ ಕೂಗಿಸ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಇಡ್ಲಿಗೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಚಟ್ನಿಗೆ ರುಬ್ಬಿಟ್ಟು ನಾನು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಚಟ್ನಿ ಮಾಡಿಕೊಂಡ್ರೆ ಇಡ್ಲಿಗೆ ತುಂಬ ಟೇಸ್ಟಾಗಿರುತ್ತೆ. ಈ ಥರ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಸ್ವಲ್ಪ ಬಜ್ಜಿ ಮಾಡೋಣ ಅಂತಂದ್ಬಿಟ್ಟು ನೋಡಿ, 1-2 ಬೆಂಡೆಕಾಯಿದು ಹಾಕೋಣ ಬೋಂಡ ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಅದಕ್ಕೆ ಹಾಕ್ತಾಯಿದ್ದೀನಿ. ಅವ್ರಿಗೊಂದೆರಡು, ನನಗೊಂದೆರಡು. ಫ್ರೆಂಡ್ಸ್, ಇಲ್ಲಿ ನಾನು ಬಜ್ಜಿಗೆ ಹಿಟ್ಟು ಕಲಸಿಟ್ಟಿದ್ದೀನಿ. ಕಡಲೆ ಹಿಟ್ಟು, 1 ಸ್ಪೂನು ಅಕ್ಕಿ ಹಿಟ್ಟು ಹಾಕಿದ್ದೀನಿ, ಸ್ವಲ್ಪ ಗರಿ ಗರಿ ಬರೋದಕ್ಕೆ. ಸೋಡಾ ಪುಡಿ, ಗರಂ ಪೌಡ್ರು, ಸ್ವಲ್ಪ ಖಾರದ ಪುಡಿ, ಜೀರಿಗೆ, ಇಷ್ಟೆಲ್ಲ ಹಾಕಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಸಣ್ಣಕ್ಕೆ ಹೆಚ್ಚಿ ಹಾಕಿ ಕಲಸಿಟ್ಟಿದ್ದೀನಿ. ಸೋಡಾ ಪುಡಿನೂ ಹಾಕಿ. ಈ ಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಮಾಡ್ಕೊಳ್ಳಿ. ಬೆಂಡೆಕಾಯಿ ಬೋಂಡ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಈ ಇಡ್ಲಿ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಬಜ್ಜಿ. ಹಾಗಾಗಿ ವಡೆನೂ ಚೆನ್ನಾಗಿರುತ್ತೆ, ಉದ್ದಿನ ವಡೆ. ಆದರೆ ಇದು ಬೇಗ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಸಡನ್ನಾಗಿ ಈ ಒಂದು ಮೆಣಸಿನ್ಕಾಯಿ ಬಜ್ಜಿಯನ್ನು ನಾನು ಮಾಡ್ತಾಯಿರ್ತೀನಿ ಯಾವಾಗಲೂ ಫ್ರೆಂಡ್ಸ್. ಮತ್ತು ಇಡ್ಲಿಗೆ ಸಾಂಬಾರು ಇಟ್ಟಿದ್ದೀನಿ ಆವಾಗಲೇ ನೋಡಿ. ಬೇಳೆ, ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿದ್ದೆ. ಅದು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ರಸಮ್ ಪೌಡ್ರು, ಸ್ವಲ್ಪ ಖಾರದ ಪುಡಿ, ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಒಂಚೂರು ಬೆಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸಿದ್ರೆ ರೆಡಿ ಆಗುತ್ತೆ. ಇಡ್ಲಿಗೆ ಸೂಪರಾಗಿರೋ ಸಾಂಬಾರು ರೆಡಿಯಾಗಿರುತ್ತೆ. ತುಂಬ ಟೇಸ್ಟಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನಾನು ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಡ್ಲಿಗೂ ಇಟ್ಟಿದ್ದೀನಿ ನೋಡಿರಿ, ಆಲ್ಮೋಸ್ಟು ಆಗ್ತಾಯಿದೆ. ಇವಾಗ ಬಜ್ಜಿ ಒಂದು ಮಾಡಬೇಕಷ್ಟೆ ಫ್ರೆಂಡ್ಸ್. ನೋಡಿ, ಹಾಕಿದ್ದೀನಿ ಬಜ್ಜಿ. ನೋಡಿ, ಈ ರೀತಿ ಬಂದಿದೆ. ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಬೆಂಡೆಕಾಯಿ ಬೋಂಡ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಫ್ರೆಂಡ್ಸ್, ಬನ್ನಿ ಎಲ್ಲರೂ ಟಿಫನ್ ತಿನ್ನೋಣ. ಫ್ರೆಂಡ್ಸ್, ತುಂಬ ಟೇಸ್ಟಾಗಿ ಬಂದಿದೆ. ಚಟ್ನಿನೂ ಚೆನ್ನಾಗಿದೆ. ಮತ್ತು ಸಾಂಬಾರು ಸಿಂಪಲ್ಲಾಗಿ ಮಾಡ್ಕೋಬೋದು ಬೇಗನೆ. ಏನು ಮಸಾಲೆ ಇದ್ದಾನೆ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಟೇಸ್ಟಾಗಿರುತ್ತೆ. ಮತ್ತು ಬಜ್ಜಿನೂ ಸಮೇತ ಚೆನ್ನಾಗಿದೆ ಫ್ರೆಂಡ್ಸ್.
ಫ್ರೆಂಡ್ಸ್, ನವರಾತ್ರಿ ಆಚರಣೆ ಬಗ್ಗೆ ನಾನು ಯಾವ ರೀತಿ ಆಚರಣೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನವರಾತ್ರಿ 9 ದಿನ ಆಚರಣೆ ಮಾಡೋದಕ್ಕಿಂತ ಮುಂಚೆ ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಏನು ಪೂರ್ವ ಸಿದ್ಧತೆ ಅಂತಂದರೆ, ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅಂತಂದರೆ ಎಲ್ಲ ಧೂಳು ತೆಗೆದು ಮನೆಯೆಲ್ಲ ಕ್ಲೀನು ಬೆಸಿ ಇಟ್ಟು, ಮತ್ತು ಹಾಸಿಗೆ ಕವರ್ಗಳು, ದಿಮ್ ಕವರ್ಗಳು, ಮತ್ತು ಅಡುಗೆ ಮನೆ ಸಾಮಾನುಗಳು, ಕಿಟಿಕಿ ಬಾಗಿಲು ಇವನ್ನೆಲ್ಲ ಸಮೇತ ನಾವು ಪೂರ್ವ ಸಿದ್ಧತೆಯಾಗಿ ಅವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಯಾಕೆ ನಾವು ಪೂರ್ವ ಸಿದ್ಧತೆಯಾಗಿ ಮಾಡ್ಕೋಬೇಕು ಅಂತಂದರೆ, ಅಂದರೆ ಅಮಾವಾಸ್ಯೆ ಪಾಡ್ಯ ದಿನದಿಂದ ನಾವು ನವರಾತ್ರಿ ಪೂಜೆಯನ್ನು ಮಾಡ್ತೀವಿ. 9 ದಿನ 9 ದೇವಿಯರ ಪೂಜೆಯನ್ನು ಮಾಡ್ತೀವಿ. ಮತ್ತು ಅದಕ್ಕಾಗಿ ನಾವು ದೇವಿನ ಪ್ರತಿಷ್ಠಾಪನೆ ಮಾಡಿರ್ತೀವಿ ಕಳಸ ಇಟ್ಬಿಟ್ಟು. ಹಾಗಾಗಿ ಆವಾಗ ದೇವಿ ಮನೆಯಲ್ಲಿ ಇರಬೇಕಾದ್ರೆ ಇದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ, ಅಷ್ಟು ಒಳಿತಲ್ಲ ಅಂತ ಪೂರ್ವ ಸಿದ್ಧತೆಯಾಗಿ ಇದನ್ನೆಲ್ಲ ಅಮಾವಾಸ್ಯೆಕ್ಕಿಂತ ಮುಂಚೆನೇ ನಾವು ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡು, ಪಾಡ್ಯ ದಿನ ನಾವು ಹೊಸ ಕಳಸವನ್ನು ನೀವು ರೆಗ್ಯುಲರ್ ಏನು ಇಟ್ಕೊಂಡಿರ್ತೀರೋ ಅದನ್ನು ಅಮಾವಾಸ್ಯೆ ಸಾಯಂಕಾಲ ಮುಗಿಯುತ್ತೆ. ನೀವು ಗುರುವಾರ ಬೆಳಗ್ಗೆ ಹೊಸ ಕಳಸವನ್ನು ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ, ಏನು ವೀಳ್ಯದೆಲೆ ಆದರೂ ಇಡಿ, ಮತ್ತು ಮಾವಿನ ಎಲೆ, ಸ್ವಲ್ಪ ಬೇವಿನ ಸೊಪ್ಪು, ಇದರಲ್ಲಿ ಯಾವುದಾದ್ರೂ ಸಿಕ್ಕರೆ ಸ್ವಲ್ಪ ಬೇವಿನ ಸೊಪ್ಪನ್ನು ಇಟ್ಬಿಟ್ಟು ಪೂಜೆ ಮಾಡಿ. ದುರ್ಗೆ ಪೂಜೆ ಮಾಡಬೇಕಲ್ವ, ಹಂಗಾಗಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಈ ಒಂದು ನವರಾತ್ರಿ ಆಚರಣೆಯಲ್ಲಿ ಅಖಂಡ ದೀಪವನ್ನು ಹಚ್ಚುತ್ತಾರೆ. ನಾನು ಅಖಂಡ ದೀಪ ಯಾವ ವರ್ಷವೂ ಹಚ್ಚಿಲ್ಲ, ಈ ವರ್ಷ ಹಚ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಹಚ್ಚಬೇಕು. ಹಚ್ಚಿದರೆ ತುಂಬ ಒಳ್ಳೆಯದು. ಅದು ಅಖಂಡ ದೀಪವನ್ನು ಮನೆಯಲ್ಲಿ ತುಂಬ ಒಂದು ಶಾಂತವಾಗಿರುತ್ತೆ. ಮನೆಯಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಅದನ್ನು ಒಂದು ನಿವಾರಣೆ ಮಾಡುವಂಥ ಶಕ್ತಿ ಆ ಒಂದು ಅಖಂಡ ದೀಪಕ್ಕಿದೆ. ಹಾಗಾಗಿ ಎಲ್ಲರೂ ಸಮೇತ ನವರಾತ್ರಿಯನ್ನು ಆಚರಣೆ ಮಾಡಿರಿ. ಇವರು ಮಾಡಬೇಕು, ಇವ್ರ ಪದ್ಧತಿ ಇದ್ದರೆ ಮಾಡಬೇಕು, ಪದ್ಧತಿ ಇಲ್ದಿದ್ರೆ ಅಂಥದ್ದು ಏನೂ ಇಲ್ಲ. ನವರಾತ್ರಿಯನ್ನು ಎಲ್ಲರೂ ಸಮೇತ ಆಚರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಬನ್ನಿ ಮರ ಅಂತಂದರೆ ಶಮಿ ಮರಕ್ಕೆ ಸಮೇತ ನಾವು ಪೂಜೆ ಮಾಡಬೇಕಾಗುತ್ತೆ. ಈ ಬನ್ನಿ ಮರದ ಪೂಜೆಯನ್ನು ಮದುವೆ ಇನ್ನೂ ಸೆಟ್ ಆಗ್ತಾ ಇರಲ್ವಲ್ಲ ಆ ಹೆಣ್ಣು ಮಕ್ಕಳು ಮಾಡಿದರೆ ತುಂಬ ಒಳಿತಾಗುತ್ತೆ. ಅವ್ರಿಗೆ ಈ ಒಂದು ವ್ರತ ಆಚರಣೆ ಮಾಡೋದ್ರಿಂದ ಮದುವೆ ಏನು ಕೂಡಿ ಬರುತ್ತೆ. ಮತ್ತು ಸಂತಾನ ಭಾಗ್ಯ ಇಲ್ಲದೆ ಇರೋರು ಸಮೇತ ಈ ಪೂಜೆ ಮಾಡೋದ್ರಿಂದ ಸಮೇತ ಅವ್ರಿಗೆ ಸಂತಾನ ಭಾಗ್ಯ ಆಗುತ್ತೆ. ಇದು ಒಂದೇ ಸಮಸ್ಯೆಗಲ್ಲ, ಎಲ್ಲ ಸಮಸ್ಯೆಗೂ ಈ ಒಂದು ಬನ್ನಿ ಪೂಜೆ ಮಾಡೋದ್ರಿಂದ ನಾವು ಒಳಿತನ ಕಾಣ್ತೀವಿ. ಬನ್ನಿ ಮರ ಪೂಜೆ ಮಾಡಬೇಕು ಅಂತಂದರೆ ಬೇಗನೆ ಎದ್ಬಿಟ್ಟು ಮನೆಯೆಲ್ಲ ಗುಡಿಸಿ ತೊಳೆದು ಸ್ನಾನ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಒಂದು ದೀಪವನ್ನು ಹಚ್ಚಿಬಿಟ್ಟು ನಾವು ಶಮಿ ಮರಕ್ಕೆ ಪೂಜೆಗೆ ಹೋಗಬೇಕು. ಅಲ್ಲಿ ಅರಿಶಿನ ಕುಂಕುಮ, ಮೊದಲನೇ ದಿನ ಒಂದು ತೆಂಗಿನಕಾಯಿ ಹೊಡಿಬೇಕಾಗುತ್ತೆ. ಮತ್ತು ಕಂಕಣ, ಏನು ಒಂದು 2 ಥರ 3 ಥರ ಹೂವು ಆಯಿತು ತೊಗೊಂಡು ಹೋಗಬೇಕು. ಮತ್ತು ಸ್ವಲ್ಪ ಎಲೆ ಅಡಿಕೆ, ಬಾಳೆಹಣ್ಣು, ನೀವು ಪ್ರತಿನಿತ್ಯ ಕೊಡೋದಾದರೆ ಉಡಿಯನ್ನು ಪ್ರತಿನಿತ್ಯನೂ ಒಂದು 5 ಜನಕ್ಕೆ ಕೊಡಿ, ಇಲ್ಲ ಮೊದಲಿಗೆ ಒಂದು 5 ಜನಕ್ಕೆ ಕೊಡಿ. ಕೊನೆಯ ದಿನ ಅಂದರೆ ವಿಜಯದಶಮಿ ದಿನ ಕೆಲವರು ಏನು ಲಾಸ್ಟ್ ಮಾಡ್ತಾರೆ, ಇನ್ನು ಕೆಲವರು ಆಯುಧ ಪೂಜೆ ದಿನ ಲಾಸ್ಟ್ ಮಾಡ್ತಾರೆ. ಅವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಲಾಸ್ಟ್ನೇ ದಿನ ಒಂದು ಸತಿ ಕೊಟ್ಟರು ಆಗುತ್ತೆ, ಫಸ್ಟ್ನೇ ದಿನ ಕೊಟ್ಟರು ಆಗುತ್ತೆ, 2 ಸತಿ ಕೊಟ್ಟರು ಆಗುತ್ತೆ. ಇಲ್ಲ ನಾವು ಪ್ರತಿನಿತ್ಯ ಕೊಡ್ತೀವಿ ಅನ್ನೋರು ಸಮೇತ ಪ್ರತಿನಿತ್ಯನೂ ಒಂದು 5 ಜನ ಮುತ್ತೈದೆಯರಿಗೆ ಉಡಿ ಕೊಟ್ಟರೆ ಚೆನ್ನಾಗಿರುತ್ತೆ. ಮತ್ತು ಪ್ರತಿದಿನವೂ ಒಂದೊಂದು ನೈವೇದ್ಯವನ್ನು ಮನೆಯಲ್ಲೇ ಮಾಡಿಕೊಂಡು ನಿಮ್ಮ ಕೈಯಾರೆ ಮಾಡ್ಕೊಂಡು ತೊಗೊಂಡೋಗಿ ಕೊಡಿ. ಆದಷ್ಟು ಅಂಗಡಿಯಿಂದ ತಂದು ನೈವೇದ್ಯನ ಮಾಡೋದಕ್ಕೆ ಹೋಗಬೇಡಿ, ಅದು ನಿಮಗೆ ಶುಭ ಫಲ ತರೋದಿಲ್ಲ. ನಾವು ಕೈಯಾರೆ ನಾವು ಮನಸಾರೆ ಇಟ್ಟು ನಮ್ಮ ಕೈಯಾರೆ ಒಂದು ಪ್ರಸಾದ ಮಾಡಿರೋದನ್ನು ದೇವಿಗೆ ಅರ್ಪಿಸಿದರೆ ನಮಗೆ ಒಳಿತನ ಕಾಣ್ತೀವಿ. ಹಂಗಾಗಿ ಫ್ರೆಂಡ್ಸ್, ಅಲ್ಲಿ ಬನ್ನಿ ಮರ ಪೂಜೆ ಮಾಡಿಕೊಂಡು ಬಂದು ನಾವು ಈ ಒಂದು ನವರಾತ್ರಿಯಲ್ಲಿ ದೇವಿ ಪುರಾಣ ಬುಕ್ಕುಗಳನ್ನು ಓದೋದಕ್ಕೆ ಒಳ್ಳೆಯ ಒಂದು ಶುಭ ಸಮಯ ಅಂತ ಹೇಳ್ತೀನಿ ನಾನು. ಈ ನವರಾತ್ರಿಯಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲನೂ ಸಮೇತ ಪೂಜೆಯನ್ನು ಮಾಡಬೇಕು. ಬೆಳಿಗ್ಗೆ ಎಷ್ಟು ನಾವು ಪ್ರಾಮುಖ್ಯತೆ ಕೊಡ್ತೀವೋ ಸಾಯಂಕಾಲನೂ ಸಮೇತ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು. ಸಾಯಂಕಾಲ ಟೈಮು ನಾವು ದ್ವಾರ ಪೂಜೆಯನ್ನು ಮಾಡಬೇಕು ಅಂತಂದರೆ ಮುಂಭಾಗಲ ಒಂದು ಏನು ವಸ್ತುಲ ಪೂಜೆಯನ್ನು ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಎಲ್ಲ ಹಚ್ಚಿಬಿಟ್ಟು 2 ದೀಪವನ್ನು ಹಚ್ಚಿಡಿ. ಯಾಕಂತಂದರೆ ನವರಾತ್ರಿ ಅಂತಂದರೆ ನಾವು ಸಾಯಂಕಾಲನೇ ಜಾಸ್ತಿ ಒಂದು ಆಚರಣೆ ಮಾಡುವಂಥ ವ್ರತ ಇದು. ಬೆಳಿಗ್ಗೆ ನಾವು ಬನ್ನಿ ಮರ ಪೂಜೆಯನ್ನು ಮಾಡ್ತೀವಿ. ಸಾಯಂಕಾಲ ಮನೆ ಮುಂದೆ ಒಂದು ದ್ವಾರ ಲಕ್ಷ್ಮಿಯನ್ನು ಪೂಜೆ ಮಾಡಿ ಆಹ್ವಾನ ಮಾಡ್ಕೋಬೇಕು. ಅರಿಶಿನ ಬಳಿದು ಸುಗಂಧವಾಗಿರೋಂತಹ ಊದುಗಡ್ಡಿಯನ್ನು ಹಚ್ಚಿ 2 ದೀಪ ಹಚ್ಚಿಬಿಟ್ಟು ಸ್ವಲ್ಪ
ಅಕ್ಷತೆ ಕಾಳು ಹಾಕ್ಬಿಟ್ಟು ಪೂಜೆಯನ್ನು ಮಾಡ್ಕೊಳ್ಳಿ. ಪ್ರತಿನಿತ್ಯ 9 ದಿನ ತುಂಬ ಶ್ರೇಷ್ಠವಾಗಿರೋಂತಹ ದಿನಗಳು ಇವಾಗ. ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸಾಯಂಕಾಲ ಟೈಮು ದ್ವಾರ ಪೂಜೆ ಮಾಡ್ಕೊಳ್ಳಿ. ಬೆಳಗ್ಗೆ ಟೈಮು ಅಖಂಡ ದೀಪವನ್ನು ಹಚ್ಚಿ ಅದರ ಒಂದು ಪೂಜೆ ಮಾಡ್ಕೊಳ್ಳಿ. ದೇವಿ ಪುರಾಣ ಓದೋದಕ್ಕೆ ಮೊದಲು ನಾವು ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ ಅದು 18 ಅಧ್ಯಾಯ ಇರುತ್ತೆ. 18 ಅಧ್ಯಾಯವನ್ನು ನಾವು 9 ದಿನದಲ್ಲಿ ಪೂರೈಸಬೇಕು. ಅದು ಯಾವ ರೀತಿ ಓದಬೇಕು, ಎಷ್ಟೆಷ್ಟು ಅಧ್ಯಾಯ ಒಂದೊಂದು ದಿನ ಓದ್ಕೋಬೇಕು ಅಂತ ಫಸ್ಟ್ ನಾವು ಒಂದು ಲೆಕ್ಕಾಚಾರ ಮಾಡ್ಕೊಂಡ್ಬಿಟ್ಟು ನಾವು ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಆಗ ನಾವು ಸಂಪೂರ್ಣವಾಗಿ ಓದೋದಕ್ಕೆ ಸಾಧ್ಯವಾಗುತ್ತೆ. ಬೆಳಗ್ಗೆ ಒಂದು ಸ್ವಲ್ಪ ಓದ್ಕೊಳ್ಳಿ. ಸಾಯಂಕಾಲ ನೀವು ದ್ವಾರ ಪೂಜೆ ಇದು ಮಿಸ್ ಮಾಡೋಕ್ಕೆ ಹೋಗಬೇಡಿ. 9 ದಿನ ನವದುರ್ಗಿಯರು ಮನೆಗೆ ಬರ್ತಾರೆ. ಹಂಗಾಗಿ ದ್ವಾರ ಪೂಜೆಯನ್ನು ಮಾಡಿ ಆದಷ್ಟು ದೀಪವನ್ನು ಹಚ್ಚಿಕ್ಕಿ, ಆದಷ್ಟು ಸುಗಂಧ ಭರಿತವಾದಂತಹ ಒಂದು ಊದುಗಡ್ಡಿಗಳನ್ನು ಬಾಗಿಲಿಗೆ ಇಟ್ಟು ಹೂವಿನ ಅಲಂಕಾರ ಮಾಡಿ ಸಾಯಂಕಾಲ ಟೈಮ್ ಆ ಪೂಜೆ ಆದ ತಕ್ಷಣ ನೀವು ಮತ್ತೆ ಓದಬೇಕು ಬುಕ್ಸ್ ಓದ್ಬಿಟ್ಟು ಒಂದು ಅಖಂಡ ದೀಪಕ್ಕೆ ನೀವು ನಮಸ್ಕಾರವನ್ನು ಮಾಡಿ. ಅಖಂಡ ದೀಪ ಹಚ್ಚಿದರೆ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕು. ಏನು ನಿಯಮ ಅಂತಂದರೆ ಬ್ರಹ್ಮಚಾರಿಯನ್ನು ಫಾಲೋ ಮಾಡಬೇಕು ಮತ್ತು ಮಡಿ ಮೈಲಿಗೆ ಕಡೆ ಸ್ವಲ್ಪ ಗಮನ ಕೊಡಬೇಕು. ಈ ಒಂದು ದೀಪವನ್ನು ನಾವು ಪ್ರತಿ ಒಂದು ಸಮಯದಲ್ಲಿ ಸಮೇತ ನಾವು ಅದನ್ನು ನೋಡಬೇಕು. ಎಣ್ಣೆ ಹಾಕಿ ಅದನ್ನ ಚೆಕ್ ಮಾಡ್ತಾ ಇರಬೇಕು. ಅದು ಯಾವುದೇ ರೀತಿ ಆರದೇ ರೀತಿಯಲ್ಲಿ ನಾವು ಅದನ್ನ ನೋಡ್ಕೋಬೇಕು. ಅಖಂಡ ದೀಪದ ಬಗ್ಗೆ ಭಯ ಬೇಡ ಫ್ರೆಂಡ್ಸ್. ಆದಷ್ಟು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಹಚ್ಚಿದರೆ ಎಲ್ಲ ಒಳಿತಾಗುತ್ತೆ. ಮತ್ತು ಇನ್ನೊಂದು ನಿಯಮ ಏನಂತಂದರೆ ಅಖಂಡ ದೀಪ ಹಚ್ಚಿದರೆ ಮನೇಲಿ ಯಾರಾದರೂ ಒಬ್ಬರು ಇದ್ದೇ ಇರಬೇಕು. ಮನೆಗೆ ಬೀಗ ಹಾಕ್ಕೊಂಡು ಮಾತ್ರ ಹೋಗಬಾರ್ದು. ಆ ರೀತಿ ಇದ್ದರೆ ಮಾತ್ರ ಹಚ್ಕೋಬೇಕು. ಇಲ್ಲಾಂತಂದರೆ ಹಚ್ಚಬೇಡಿ. ನಾವು ಮನೇಲಿ ದೀಪ ಹಚ್ಚಿಬಿಟ್ಟು ನಾವು ಬೀಗ ಹಾಕ್ಕೊಂಡು ಹೋದರೆ ಅದು ಒಳಿತಲ್ಲ. ಯಾರಾದರೂ ಒಬ್ಬರು ಇರೋ ರೀತಿಯಲ್ಲಿ ನಾವು ಹಚ್ಚಿದ್ದೀವಿ ಅಂತಂದಮೇಲೆ ಮನೇಲಿ ಯಾರಾದರೂ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಅವ್ರ ದೀಪನ ನೋಡ್ಕೋಬೇಕು ಜಾಗೃತವಾಗಿ. ಎಣ್ಣೆ ಚೆಕ್ ಮಾಡಿಕೊಂಡು ಬತ್ತಿ ಯಾವ ರೀತಿ ಇದೆ ಅಂತ ಚೆಕ್ ಮಾಡ್ಕೊಳ್ಳೋವಂಥ ವ್ಯಕ್ತಿಗಳಿದ್ದರೆ ಅವ್ರನ್ನ ಮನೇಲಿ ಬಿಟ್ಬಿಟ್ಟು ನಾವು ಹೋಗ್ಬೇಕು. ಇಲ್ಲಾಂತಂದರೆ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದಿನ ಮಾತ್ರ ಹಚ್ಚಬೇಕು. 9 ದಿನ ಹಚ್ಚಲೇಬೇಕು ಅಂತೇನಿಲ್ಲ. 1 ದಿನ ಆದರೂ ಹಚ್ಕೊಳ್ಳಿ, 3 ದಿನ, 5 ದಿನ, 9 ದಿನ ನಮಗೆಲ್ಲ ಸರಿ ಇದ್ದರೆ ಅಂತಂದರೆ ಹೆಣ್ಮಕ್ಳು ಸ್ವಲ್ಪ ಪೀರಿಯಡ್ ಸಮಸ್ಯೆಯಲ್ಲಿ ಇರುತ್ತಲ್ವ, ಅಂಥ ಸಮಸ್ಯೆ ಇದ್ದರೆ ನಾವು 3 ದಿನ 5 ದಿನ ಮುಂಚೆನೇ ನಾವು ಲೆಕ್ಕಾಚಾರ ಮಾಡಿಕೊಂಡು ಈ ಅಖಂಡ ದೀಪವನ್ನು ಹಚ್ಚಬೇಕಾಗುತ್ತೆ. ಮತ್ತು ಫ್ರೆಂಡ್ಸ್, ಈ 9 ದಿನಗಳ ಕಾಲನೂ ಸಮೇತ ನಾವು ಯಾವುದಾದ್ರೂ ವಿಗ್ರಹ ಅಂದರೆ ಚಾಮುಂಡೇಶ್ವರಿ ವಿಗ್ರಹ ಇದ್ದರೆ ಒಳ್ಳೆಯದು. ಇಲ್ಲ ಲಕ್ಷ್ಮೀ ವಿಗ್ರಹ ಅಂತೂ ಇದ್ದೇ ಇರುತ್ತೆ. ಅದೇ ವಿಗ್ರಹಕ್ಕೆ ನಾವು ಬೆಳಿಗ್ಗೆ ಆಯಿತು ಸಾಯಂಕಾಲ ಆಯಿತು ಕುಂಕುಮ ಅರ್ಚನೆಯನ್ನು ಮಾಡ್ಕೋಬೇಕು. 1 ದಿನ ಕುಂಕುಮ ಅರ್ಚನೆ ಮಾಡ್ಕೊಳ್ಳಿ, 1 ದಿನ ಕವಡೆಯಿಂದ ಅರ್ಚನೆ ಮಾಡ್ಕೊಳ್ಳಿ, ಮತ್ತು ಇನ್ನೊಂದು ದಿನ ಸಣ್ಣ ಒಂದು ಬಳೆಗಳು ಬರ್ತವೆ, ಅರ್ಚನೆ ಬಳೆಗಳು ಅಂತ, ಅದರಿಂದ ಮಾಡ್ಕೊಳ್ಳಿ, ಮತ್ತು ಕಮಲದ ಬೀಜದಿಂದ ಮಾಡ್ಕೊಳ್ಳಿ. ಇವು ಯಾವೂ ನಮ್ಮ ಹತ್ರ ಇಲ್ಲ ಅಂತಂದರೆ ಕುಂಕುಮ ಅಂತೂ ಇದ್ದೇ ಇರುತ್ತೆ. ಆ ಕುಂಕುಮದಿಂದ ದಿನಾನೂ ಪ್ರತಿನಿತ್ಯನೂ ನಾವು 9 ದಿನಗಳ ಕಾಲನೂ ಬೆಳಿಗ್ಗೆ ಆಯಿತು ಸಾಯಂಕಾಲ ಆಯಿತು ಯಾವಾಗ ನಮಗೆ ಅನುಕೂಲ ಆಗುತ್ತೋ ಆ ಅನುಕೂಲದಲ್ಲಿ ನಾವು ಕುಂಕುಮ ಅರ್ಚನೆಯನ್ನು ಮಾಡ್ಕೋಬೇಕು. ಈ 9 ದಿನ ಆದಮೇಲೆ 9 ದಿನವೂ ಕಂಪ್ಲೀಟ್ ಆದಮೇಲೆ ಆ ಕುಂಕುಮವನ್ನು ನಾವು ಮನೆಯಲ್ಲಿರೋಂಥ ಸದಸ್ಯರೆಲ್ಲ ಹಚ್ಕೋಬೇಕು. ಒಂದು ಸ್ವಲ್ಪ ಕುಂಕುಮವನ್ನು ನಾವೇನು ಕ್ಯಾಶ್ ಬಾಕ್ಸ್ ದುಡ್ಡನ್ನು ಇಡ್ತೀವಲ್ಲ ಆ ಕ್ಯಾಶ್ ಬಾಕ್ಸಲ್ಲಿ ಸ್ವಲ್ಪ ಆ ಒಂದು ಪ್ರಮಾಣವನ್ನು ನಾವು ಒಂದು ಪೇಪರಲ್ಲಿ ಹಾಕಿ ಅದನ್ನು ಕಟ್ಟಿ ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನೊಂದು ವಿಚಾರವನ್ನು ಮರೆಯೋಕ್ಕೆ ಹೋಗಬಾರ್ದು ಫ್ರೆಂಡ್ಸು. ಏನು ಅಂತಂದರೆ ನಾವು 9 ದಿನಗಳ ಕಾಲ ನವದುರ್ಗಿಯರ ಪೂಜೆ ಮಾಡ್ತೀವಿ. 9 ದಿನವೂ ನಾವು ಆದಷ್ಟು ಬೆಳಿಗ್ಗೆ ಸಾಯಂಕಾಲ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಆ ಧೂಪದ ಹೊಗೆ ಪ್ರತಿ ಒಂದು ರೂಮಿಗೂ ಸಮೇತ ಹೋಗೋ ರೀತಿಯಲ್ಲಿ ನಾವು ರೂಮಿಗೂ ಹೋಗಿ ಸಮೇತ ನಾವು ಅದನ್ನು ಸಾಂಬ್ರಾಣಿ ಧೂಪವನ್ನು ಹಾಕಿದರೆ ತುಂಬ ಒಳ್ಳೆಯದಾಗುತ್ತೆ. ಫ್ರೆಂಡ್ಸ್, ನಾನು ಯಾವ ರೀತಿ ಆಚರಣೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಾನು ಯಾವ ರೀತಿ ನಿಮ್ಮ ಹತ್ರ ವಿಚಾರ ಹಂಚ್ಕೊಂಡಿದ್ದೀನಿ, ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ಅನ್ನೋದನ್ನು ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ.